ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಎಲ್ಲಾ ಮನೆ ಕಂಟೆಸ್ಟೆಂಟ್ಗಳು ಕೂಡ ಇಲ್ಲಿ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ, ಏನ್ ಕತೆ ಅಂತ ತಿಳ್ಕೊಂಬೋಣ ಬನ್ನಿ. ಅಂಡ್ ಅದಕ್ಕಿಂತ ಮುಂಚೆ ಇನ್ನರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಈ ಪ್ರೋಮೋ ರಿವ್ಯೂ ಮಾಡ್ಕೊಳ್ಳೋಣ. ಸೊ ಗೈಸ್, ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಕ್ಕೆ ಟ್ರೈ ಮಾಡಿ. ಮನೆ ಜನ ಎಲ್ಲ ಸೇರ್ಕೊಂಡು ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸುದೀಪ್ ಸರ್ ಬಂದು ಕೇಳ್ತಾರೆ, ನೀವೇನಾದ್ರೂ ರಿಸೆಪ್ಷನಿಸ್ಟ್ ಆಗಿ ಯಾರ ಈ ತರ ನಡ್ಕೊಂಡ್ರೆ ಏನ್ ಮಾಡ್ತೀರಾ ಅಂತ. ಐ ಡೋಂಟ್ ನೋ ಇದು ಕಿಚನ ಪಂಚಾಯತಿಲಿ ಏನಾಗುತ್ತೆ ಅಂತ ಕೂಡ ಗೊತ್ತಿಲ್ಲ. ಬಟ್ ಇಲ್ಲಿ ಎಲ್ಲರೂ ಕೂಡ ಇನ್ಕ್ಲೂಡಿಂಗ್ ಕಾವ್ಯ ಅವ್ರು ಏನಂತ ಹೇಳ್ತಾರೆ, ಸ್ವಲ್ಪ ಸಪೋರ್ಟ್ ಮಾಡ್ತಾರೆ. ಸರ್ ಇನಿಷಿಯಲಿ ಗೆಲ್ಲಿ ತಪ್ಪು ಮಾಡ್ದ, ಬಟ್ ಅದಕ್ಕೂ ಮುಂಚೆ ಅಂತ ಒಂದು ಪಾಯಿಂಟ್ ಔಟ್ ಬರುತ್ತೆ. ಬಟ್ ಇಲ್ಲಿ ಜಾನ್ವಿ ಅವರು ಮತ್ತೆ ಸ್ಪಂದನ ಅವ್ರು ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಹೋಪ್ಲೆಸ್ ಗೈಸ್. ಆಕ್ಚುಲಿ ಏನಂದ್ರೆ ಡೈರೆಕ್ಟ್ ತಪ್ಪೇ ಇವ್ರು ಮಾಡ್ತಾರೆ. ಇಲ್ಲಿ ಸ್ಟಾರ್ಟಿಂಗ್ ಕಾಮಿಡಿ ಮಾಡ್ತಿದ್ರೆ ನಾನು ತುಂಬಾ ಜನಕ್ಕೆ ಪ್ಯಾಟರ್ನ್ ಆಗಿ ಹರ್ಟ್ ಆಗ್ತದೆ ಅಂದಾಗ ಅದು ಒಪ್ಪಕ್ಕಾಗಲ್ಲ ಸರ್ ಅಂತ ಹೇಳ್ತಾರೆ. ಜಾನ್ವಿ ಅವ್ರು ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಸರ್ ಅವನೇ ಫಾಲ್ಟ್ ಇದೆ, ಗಿಲ್ಲಿ ಕಾಮಿಡಿ ಮಾಡೋದು ಫಾಲ್ಟ್ ಅಂತ ಮಾತಾಡ್ತಾ ಇದ್ದಾರೆ. ಗೈಸ್ ಎಲ್ಲಿಗೆ ಬರ್ತಾ ಇದೆ, ಹೌದು ಗಿಲ್ಲಿ ತಪ್ಪಿತ್ತು, ಎಲ್ಲೋ ಒಂದು 10% ಇತ್ತು, ಬಟ್ ಅದನ್ನ ಇವ್ರು ಎಲ್ಲರೂ ಸೇರ್ಕೊಂಡು ಟಾರ್ಗೆಟ್ ಮಾಡ್ತಾರೆ. ಆಮೇಲೆ ರಜತ್ ಅವ್ರು ಏನಂತ ಹೇಳ್ತಾರೆ ಗೊತ್ತಾ, ಸೊ ಸ್ಟಾರ್ಟಿಂಗ್ ಬಂದ ತಕ್ಷಣ ಇವರು ಊಟದ ಬಗ್ಗೆ ಮಾತಾಡ್ತಾರೆ, ಆಮೇಲೆ ಇದ್ರ ಬಗ್ಗೆ ಕೇಳ್ತಾನೆ ಮತ್ತೆ ಬಂದು ತಪ್ಪು ಮಾಡ್ತಾನೆ, ಸಾರಿ ಬಂದು ಕೇಳ್ತಾನೆ ಮತ್ತೆ ಬಂದು ತಪ್ಪು ಮಾಡ್ತಾನೆ ಅಂತ ಹೇಳ್ತಾರೆ. ಕಾಮಿಡಿ ಮಾಡ್ಬೇಕಾದ್ರೆ ಕಾಮಿಡಿಯಾಗಿ ತಗೊಂಡಾಗ ಇವರು ಕೆಲವೊಂದ್ ಕಡೆ ಕಾಮಿಡಿ ಮಾಡಕ್ ಬಂದಾಗ ಅದನ್ನ ಕಾಮಿಡಿಯಾಗಿ ತಾವಾಗಿತ್ತು ರಜತ್ ಅವರ ಎಲ್ರಿ ಹೋಗಿತ್ತು. ಅವಾಗ ನೀವು ಮಾತ್ರ ಕಾಮಿಡಿ ಮಾಡಿದಾಗ ಕಾಮಿಡಿ ಮಾಡಿಸ್ಕೋಬೇಕಂತೆ, ಇವ್ರು ಬಂದು ಏನೋ ಇವ್ರು ಕಾಮಿಡಿ ಮಾಡಿದಾಗ ಕಾಮಿಡಿ ತಗೊಳ್ಳೋದು ಅಂತೆ. ಇದ್ಯಾವ್ದ್ರಿ ನ್ಯಾಯ ನಿಮ್ದು ರಜತ್ ಅವರೇ ಗೊತ್ತಾಗ್ತಲ್ಲ ಇಲ್ಲಿ. ನೀವು ಒಪ್ಕೊಳ್ತೀರಾ ಫಸ್ಟ್ ಆಫ್ ಆಲ್ ಕಮೆಂಟ್ ಮಾಡಿ. ಐ ಥಿಂಕ್ ನಿಮ್ಗೆ ಅನ್ಸ್ತಾ ಈ ವಾರ ಫುಲ್ ಗಿಲ್ಲಿನ ಟಾರ್ಗೆಟ್ ಮಾಡಿದ್ರು ಬೇಕು ಅಂತಾನೆ ಅಂತ ಅನಿಸಿದೆ, ಕಮೆಂಟ್ ಮಾಡಿ. ಐ ಥಿಂಕ್ ಕ್ಲಾಸ್ ಗಳಿಗೆ ನನ್ನ ಪ್ರಕಾರ ಗೆಸ್ಟ್ ಗಳಿಗೂ ಇದೇ ರೀತಿ ತಗೊಳ್ಬೇಕು. ಗೆಸ್ಟ್ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ಲ ಇವರು. ಇವ್ರು ಕಂಟೆಸ್ಟೆಂಟ್ ಗಳು ಇವರು ಒಂದು ಫ್ಯಾಮಿಲಿ ಅಂತ ಏನ್ ಹೇಳ್ತಾರೆ ಗೊತ್ತಾ, ಇವ್ರು ಬಿಟ್ಕೊಡ್ತಾರೆ. ಎಕ್ಸ್ ಕಂಟೆಸ್ಟೆಂಟ್ ಗಳಾಗ್ತಾರೆ. ಎಕ್ಸ್ ಕಂಟೆಸ್ಟೆಂಟ್ ಗಳು ಯಾರು ಕೂಡ ಈ ತರ ಬಿಟ್ಕೊಡಲ್ಲ. ಒಬ್ಬ ನಮ್ ಕಂಟೆಸ್ಟೆಂಟ್ ಗಳನ್ನ ಈ ತರ ಯಾರು ಮಾತಾಡ್ತಾ ಇದಾರೆ ಅಂತಂದ್ರೆ, ಇಲ್ಲ ಆಕ್ಚುಲಿ ಸುದೀಪ್ ಸರ್ ಏನ್ರಿ ಮಾತಾಡ್ರಿ ಗಿಲ್ಲಿ ಅವರು ಅಂತ ಹೇಳ್ಬಿಟ್ಟು ಲಾಸ್ಟ್ ಸ್ಮೈಲ್ ಮಾಡ್ತಾ ಇದಾರೆ. ಬಟ್ ಇಲ್ಲೇನು ಗೊತ್ತಿಲ್ಲ, ಅಷ್ಟು ಕಟ್ ಆಗಿದೆ. ನನ್ನ ಪ್ರಕಾರ ಗೊತ್ತಿಲ್ಲ. ಸುದೀಪ್ ಸರ್ ನೀವು ಏನು ಮಾತಾಡಕ್ಕಾಗಲ್ಲ, ನೋಡ್ಬಿಟ್ಟು ಮಾತಾಡಬೇಕಾಗುತ್ತೆ. ಬಟ್ ಎನಿವೇಸ್ ಗೈಸ್, 11 o'clock ಲೈವ್ ಬನ್ನಿ, 10:45 ಓಕೆನಾ, ನೈಟ್ ಮಾತಾಡೋಣ ಇದ್ರ ಬಗ್ಗೆ. ಒಂದ್ ಥಿಂಗ್ ಏನಂತಂದ್ರೆ, ಐ ಥಿಂಕ್ ಜಾನ್ವಿ ಅವ್ರಿಗೆ ಮತ್ತೆ ಸ್ಪಂದನ ಅವ್ರಿಗೆ ಡಬಲ್ ಗೇಮು ಐ ಥಿಂಕ್ ಏನಂತ ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲ ಗೈಸ್. ನನ್ಗೆ ಲಿಟ್ರಲಿ ಬೇಜಾರಾಗೋಯ್ತು. ಐ ಥಿಂಕ್ ಆಮೇಲೆ ತ್ರಿವಿಕ್ರಮ್ ಅವರು ಇದನ್ನೇ ಮಾತು ಹೇಳ್ತಾರೆ, ಅಣ್ಣ ಕಾಮಿಡಿ ಮಾಡೋದು ಇದಾಕಲ್ಲ ಅಣ್ಣ ಹಂಗೆ ಹಿಂಗೆ ಅಂತ. ಆಮೇಲೆ ಇಲ್ಲಿ ಏನ್ ಪಾಯಿಂಟ್ ಬರ್ತಾ ಇದೆ ಅಂತಂದ್ರೆ, ಅವ್ರು ಗಿಲ್ಲಿ ಮಾತಾಡ್ದ, ಬಟ್ ಅದಾದ್ಮೇಲೆ ಇವ್ರೇನ್ ಮಾತಾಡಿದ್ರು ಅದನ್ನ ಯಾರು ಹೇಳ್ತಾರೆ ಇಲ್ಲಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಬರೀ ಅವ್ರ ಇಲ್ಲ, ಅವ್ರದೆಲ್ಲ ಮಾತ್ರ ತಪ್ಪು, ತಪ್ಪಿಲ್ಲ. ಇವ್ರು ಆರಾಮಾಗಿ ಸೇಫ್ ಗೇಮ್ ಮಾತ್ರ ಆಡ್ಬಿಟ್ರು, ಅದನ್ನ ತೋರಿಸ್ತಾ ಇಲ್ಲ ಇಲ್ಲಿ. ಸೊ ಅವ್ರ ಮಾತ್ರ ತಪ್ಪು ಅನ್ನೋ ತರ ತೋರಿಸ್ತಾ ಇದಾರೆ ಇಲ್ಲಿ. ಸೊ ಗೈಸ್, ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಓಕೆನಾ. ದಯವಿಟ್ಟು ಆದಷ್ಟು ಶೇರ್ ಮಾಡಕ್ಕೆ ಟ್ರೈ ಮಾಡಿ. ಅಂಡ್ ಒಂದು ರಿಕ್ವೆಸ್ಟ್ ಏನಂತಂದ್ರೆ, ಈ ವಿಡಿಯೋ ಅಟ್ ಲೀಸ್ಟ್ ಅವ್ರಿಗೆ ಅನ್ಸ್ಬೇಕು, ಓಕೆ ನಾನು ಮಾತಾಡ್ತಾರೆ ತಪ್ಪಿತ್ತ, ದಯವಿಟ್ಟು ಕಮೆಂಟ್ ಇತ್ತು ಫಸ್ಟ್ ನೀವು ಕಮೆಂಟ್ ಮಾಡಿಬಿಡಿ ಗೈಸ್ ಓಕೆನಾ. ಎಲ್ಲರೂ ಸೇರ್ಕೊಂಡು ಐ ಥಿಂಕ್ ಆಲ್ಮೋಸ್ಟ್ ಗಿಲ್ಲಿನ ಒಂದು ಕೆಡ್ಡಕ್ಕೆ ಹಳ್ಳಕ್ಕೆ ತಡಕ್ಕೆ ನೋಡ್ತಾ ಇದ್ದಾರೆ. ಅಂಡ್ ಶನಿವಾರ ಬಂದಾಗ ನಾನು ಅನ್ಕೊಂಡಿದ್ದೆ ಮೇ ಬಿ ಬೇರೆ ಯಾರಿಗೂ ಮಾತಾಡ್ಬೋದೇನೋ. ಐ ಥಿಂಕ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಾ ಇರಬೇಕಾದ್ರೆ ಅಟ್ ಲೀಸ್ಟ್ ಬೇರೆ ಗೆಸ್ಟ್ಗಳು ಕೂಡ ಬೈತಾರೆ, ನನಗೂ ಸಮಾಧಾನ ಆಗ್ತಿತ್ತು, ಬಿಡಪ್ಪ ಬೈತಾರೆ ಅಂತ. ಇಲ್ಲಿ ಗೆಸ್ಟ್ ಬಟ್ ಸಮಾಧಾನವಾಗಿ ಕೇಳ್ತಾ ಇದ್ದಾರೆ. ಹೌದು. ಸೊ ಒಟ್ನಲ್ಲಿ ಗೈಸ್, ಗಿಲ್ಲಿನ ಟಾರ್ಗೆಟ್ ಮಾಡಕ್ಕೆ ನಮ್ಮ ಒಳಗಡೆ ಇದ್ದಂತ ಕಂಟೆಸ್ಟೆಂಟ್ ಗಳೇ ಸಾಕು, ಬೇರೆ ಯಾರು ಬೇಕಾಗಿಲ್ಲ ಮನೇನ ಹೊಡಿಯೋದಕ್ಕೆ. ಇವರು ಹೋದ್ ಸತಿ ರೆಸಾರ್ಟ್ ಬಂದಾಗ ಯಾವ ರೀತಿ ನಡ್ಕೊಂಡಿದ್ದಾರೆ ಎಲ್ಲ ನೋಡಿದ್ರೆ. ರಜತ್ ಅವರೇ, ನೀವು ಯಾವ ರೀತಿ ಟ್ರೀಟ್ ಮಾಡಿದ್ರೆ ಗೆಸ್ಟ್ ಅಂದ್ರೆ ಬಂದಂತ ಗೆಸ್ಟ್ ಗಳಿಗೆ ನಾವು ನೋಡಿದೀವಿ. ನೀವು ಯಾವ ರೀತಿ ಹಂಗೆ ಆಟ ಆಡಿದಿರ ಎಲ್ಲಾ ಕೂಡ ನಾವು ನೋಡಿದೀವ್ರಿ. ಸೊ ಓಕೆನಾ, ಇಲ್ಲಿ ಬಂದ್ಬಿಟ್ಟು ನೀವು ಗೆಸ್ಟ್ ಹೆಂಗಿರ್ಬೇಕು, ಸ್ಟಾಫ್ ಹೆಂಗಿರ್ಬೇಕು ಅಂತ ನೀವು ಇಲ್ಲಿ ಪಾಠ ಹೇಳ್ಕೊಡಕ್ ಬರ್ಬೇಡಿ, ನೀತಿ ಪಾಠ ಹೇಳಕ್ ಬರ್ಬೇಡಿ. ಮಂಜಣ್ಣನ ಆಟನೂ ನೋಡಿದೀವಿ. ಒಳ್ಳೆ ವ್ಯಕ್ತಿ ಪಾಪ ಅವರು. ಮಂಜಣ್ಣ ಬಗ್ಗೆ ಎರಡು ಮಾತೇ ನಾವು ಆಡಂಗಿಲ್ಲ ಅಂತ ವ್ಯಕ್ತಿತ್ವ ಲಾಸ್ಟ್ ಸೀಸನ್ ಅಲ್ಲಿ ಮಾಡಿದ್ ನೀವು ರೆಸಾರ್ಟ್ ಟಾಸ್ಕ್ ಅಲ್ಲಿ. ಈ ಒಂದು ರೆಸಾರ್ಟ್ ಟಾಸ್ಕ್ ಅಲ್ಲಿ ನೀವೇನ್ ಮಾಡ್ತಾ ಇದೀರಾ ಗೊತ್ತಾಗ್ತಾ ಇದೆ ನಮ್ಗೆ ಓಕೆನಾ. ಸೊ ಒಟ್ನಲ್ಲಿ ಗೈಸ್, ಆಕ್ಚುಲಿ ಇದ್ರ ಬಗ್ಗೆ ನಾನು ಮಾತಾಡ್ಲೇಬೇಕು ಅಂತಾನೆ ಮಾತಾಡ್ತಾ ಇರೋದು. ಐ ಥಿಂಕ್ ಟಾರ್ಗೆಟ್ ನಡೀತಾ ಇದೆ. ನಾನು ಇವಾಗ ಗಿಲ್ಲಿನ ಸಪೋರ್ಟ್ ಮಾಡ್ತಾ ಇದೀನಿ ಅಂತ ಅನ್ಕೊಳ್ಬೇಡಿ. ಆಕ್ಚುಲಿ ಗಿಲ್ಲಿನ ಸಪೋರ್ಟ್ ತಪ್ಪಿದೆ. ಎರಡು ಪಾಯಿಂಟ್ ಅಲ್ಲಿ ಒಂದು ಫ್ಯಾಮಿಲಿ, ಅದನ್ನು ಕೂಡ ಪ್ರಮೋದಲ್ಲಿ ತೋರಿಸ್ತಾರೆ ಇಲ್ಲಿ. ಏನೋ ನೀವು ಲೈಕ್ 1, 2 ಅಂತ ಹೇಳ್ತಿಲ್ಲ, ಮದುವೆ ಮ್ಯಾಟ್ರು ಅದು ತಪ್ಪಿದೆ. ಒಂದು ಮ್ಯಾಟ್ರು ಲೈಕ್ ಅದು ಡೇ 1 ಅಲ್ಲಿ ಬಂದಿಲ್ಲ, ಅದು 2 ಪಾಯಿಂಟ್ ತಪ್ಪಿದೆ. ಅದು ಅವ್ರೊಬ್ರೆ ಮಾಡಿದ್ರ, ಅದಾದ್ಮೇಲೆ ಅವ್ರ ಗೆಸ್ಟ್ ಗಳು ಯಾರು ಏನು ಮಾಡಿದ್ರು, ಮಂಜಣ್ಣ ಏನು ಮಾಡಿಲ್ಲ, ಪಾಪ ತಪ್ಪೇ ಮಾಡಿಲ್ಲ. ಇಸ್ಕೊಳ್ಳೋದು, ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ರೋದ್ ಅಂದ್ರೆ ಎಕ್ಸ್ ರೋದ್ ಏನದು ಆ ತರ ಎಲ್ಲ ಲೈಕ್ ಕ್ವಾಟ್ಲೆ ಕೊಟ್ಟಾಗ, ಟಾಂಗ್ ಕೊಟ್ಟಾಗ ನೆಕ್ಸ್ಟ್ ಅದಕ್ಕೆ ಗಿಲ್ಲಿ ಅವರು ಕೊಡ್ಕೊಂಡ್ ಬಂದ್ರು 1 by 1 ಅದನ್ನ ಸಹಿಸ್ಕೊಳಕ್ ಆಗ್ತಾನೆ ಇವರು ಹೆಂಗೋ ನೆಗೆಟಿವ್ ಮಾಡಿ ಅಂತ ಹೇಳಿ ಬಿಗ್ ಬಾಸ್ ಕಳ್ಸಿದ್ರೆ, ತಗೋ ಇದೇ ಸಾಕು, ಸಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು ಒಬ್ಬ ಹಳ್ಳ ತೊಳ್ಬಿಟ್ಟು ಲೈಕ್ ತಳ್ಬಿಟ್ರಿ ಪಾಪ. ಬೇಡ ಅಲ್ರಿ, ಏನ್ರಿ ಬಡವ್ರ ಮೇಲೆ ನಿಮ್ ಕೋಪ ರೀ, ಏನ್ರಿ ನೀವು ರಜತ್ ಅವರೇ, ತ್ರಿವಿಕ್ರಮ್ ಅವರೇ, ಇಲ್ಲಿ ಉಗ್ರ ಮಂಜು ಅವರೇ, ಹ್ಯಾಟ್ಸ್ ಆಫ್ ಕಣ್ರಿ, ನಿಮ್ಗೆ ಸೆಲ್ಯೂಟ್ ಹೊಡಿಬೇಕು ಆಕ್ಚುಲಿ ನಿಮ್ಗೆ ಹೇಳ್ಬೇಕು ಅಂತಂದ್ರೆ. ಗೈಸ್ ಆಕ್ಚುಲಿ ತುಂಬಾ ಡಿಸ್ಕಷನ್ ಮಾಡೋದಿದೆ. ಐ ಥಿಂಕ್ ನನಗೆ ಇದು ಸಾಕಾಗಲ್ಲ. ಐ ಥಿಂಕ್ ನಾನು ಯಾಕೆ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಅಂದ್ರೆ, 5:30 ಕೂಡ ಲೈವ್ ಬರ್ತೀನಿ, ಅಲ್ಲೂ ಕೂಡ ನೀವು ಬಂದು ಜಾಯ್ನ್ ಆಗಿ ಒಂದಷ್ಟು ಡಿಸ್ಕಷನ್ ಮಾಡೋಣ. 5:45ಗೆ ಐ ಥಿಂಕ್ ಈ ಪ್ರೋಮೋ ಇವಾಗ ಯಾವಾಗ ಅಪ್ಲೋಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಐ ಥಿಂಕ್ ಐ ಆಮ್ ವೇಟಿಂಗ್. ಸೊ ಹಾಗಂತ ಹೇಳ್ತಾ ಗೈಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.